ಬಂಧುಗಳೇ ನಮಸ್ಕಾರ. KRS ಪಕ್ಷದಿಂದ ಇಂದು ಲೈವ್ ಬರುವ ಉದ್ದೇಶ ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅವ್ಯವಹಾರ ಆಗಿತ್ತು 14, 15 ಮತ್ತು ಯೋಜನೆಯಲ್ಲಿ ಮತ್ತು ನಿಧಿ ಒಂದರಲ್ಲಿ ಏನು ಅವ್ಯವಹಾರ ಆಗಿತ್ತು ಅದನ್ನು ತನಿಖೆ ಮಾಡಬೇಕು ಅಂಥೇಳಿ ನಾನು ಸಂಬಂಧಪಟ್ಟ ಬೀದರ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದಿನಾಂಕ 25/6/2024 ಲಿಖಿತವಾದಂಥ ದೂರನ್ನು ನಾನು ತನಿಖೆಗೆ ಸಂಬಂಧಿಸಿ ನಾನು ಕೊಟ್ಟಿರ್ತೇನೆ. ಅದನ್ನು ಸಂಬಂಧಿಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟ ಒಂದು ತನಿಖಾ ತಂಡವನ್ನು ರಚಿಸಿ ನಮ್ಮ ಗ್ರಾಮಕ್ಕೆ ಕಳಿಸಿರ್ತಾರೆ. ಅಲ್ಲಿ ಬಂದಿರತಕ್ಕಂಥ ತನಿಖಾ ತಂಡವು ಕೂಲಂಕುಷವಾಗಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ದಿನಾಂಕ 25/10/2024 ಏನು ಇವರು ತನಿಖಾ ತಂಡಕ್ಕೆ ಆದೇಶಿಸ್ತಾರೆ. ಆ ಆದೇಶದನ್ವಯ ಇವರು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ರೀತಿ ಒಂದು ಆದೇಶವನ್ನು ವರದಿಯನ್ನು ಇವರು ಸಲ್ಲಿಸ್ತಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ. ನಾನು ಓದ್ತೇನೆ. ಇಲ್ಲಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥದ್ದನ್ನು ನಾನು ಕೂಲಂಕುಷವಾಗಿ ಸಂಪೂರ್ಣ ಓದ್ತೇನೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ 1ರ ದೂರಿನ ಮೂಲಕ ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಮಲಾಪುರ ಮತ್ತು ಗೋರ್ನಳ್ಳಿ ಗ್ರಾಮದಲ್ಲಿ 23-24 ಮತ್ತು 24-25ನೇ ಸಾಲಿನ 14 ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳದೆ ಬೋಗಸ್ ಬಿಲ್ಲುಗಳನ್ನು ಸೃಷ್ಟಿಸಿ ಸರ್ಕಾರದ ಹಣ ದುರ್ಬಳಕೆ ಮಾಡಿರುತ್ತಾರೆ ಎಂಬ ದೂರಿನ ಕುರಿತು ಪರಿಶೀಲನೆ ಮಾಡಿ ವರದಿ ಸಲ್ಲಿಸಲು ಉಲ್ಲೇಖ 2ರಂತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರು ಆದೇಶಿಸಿರುತ್ತಾರೆ. ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಮಲಾಪುರ ಹಾಗೂ ಗೋರ್ನಳ್ಳಿ ಬಿ ಗ್ರಾಮದ 23-24 ಮತ್ತು 24-25ನೇ ಸಾಲಿನಲ್ಲಿ 69,59,638 ರೂಪಾಯಿ ಮತ್ತು 18,76,916 ರೂಪಾಯಿ ಹೀಗೆ ಒಟ್ಟು 88,35,914 ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುವ ಕುರಿತು ದೂರು ತನಿಖಾ ತಂಡವನ್ನು ತನಿಖೆ ಕೈಗೊಂಡಾಗ 14ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ಅನುದಾನ ರೂಪಾಯಿ 44,27,348 ರೂಪಾಯಿಗಳ ದುರ್ಬಳಕೆ ಬಗ್ಗೆ ಪರಿಶೀಲಿಸಿದಾಗ ಸದರಿ ಅನುದಾನವು OB ಕರೆಕ್ಷನ್ ಆಗಿರುತ್ತದೆಂದು ಇದರ ಕುರಿತು ಲಿಖಿತ ದಾಖಲಾತಿಯನ್ನು ಹಿಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಮೈಬೂಬ್ ಪಾಷಾ ಅವರು ಸಲ್ಲಿಸಿರುತ್ತಾರೆ. ಸದರಿ ವಿಷಯವು ತನಿಖೆ ಸಮಯದಲ್ಲಿ ದೂರುದಾರರ ಗಮನಕ್ಕೂ ಕೂಡ ತರಲಾಯಿತು. 23,32,355 ರೂಪಾಯಿ 15ನೇ ಹಣಕಾಸು ಹಾಗೂ ನಿಧಿ ಒಂದರ ರೂಪಾಯಿ 19,83,851ಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ಅದರಂತೆ ಸದರಿ ದೂರಿನ ಕುರಿತು ದಿನಾಂಕ 4/12/24 ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯತ್ಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಹಾಗೂ ಸಹಾಯಕ ಲೆಕ್ಕಾಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಅವರೊಂದಿಗೆ ಭೇಟಿ ನೀಡಿ ದೂರುದಾರರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಅಮಲಾಪುರ ಅವರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿದಾಗ ಇದರೊಂದಿಗೆ ಲಗತ್ತಿಸಿದ ನಮೂನೆ ಶರಾ ಕಾಲಂನಲ್ಲಿ ನಮೂದಿಸಿದಂತೆ ಲೋಪದೋಷಗಳು ಹಾಗೂ 2024ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಅನುಬಂಧ ಕ್ರಮ ನಮೂನೆ ನಮೂದಿಸಿರುವಂತೆ ಜಿಲ್ಲಾ ಪಂಚಾಯತಿಯಿಂದ ಕ್ರಿಯಾ ಯೋಜನೆಯಲ್ಲಿ ಕಾಮಗಾರಿಯನ್ನು ರದ್ದುಪಡಿಸಿದರೂ ಸಹ ಸದರಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿ ಗುತ್ತಿಗೆದಾರರಿಗೆ ಅಂದಿನ ಪಂಚಾಯತ್ ಅಭಿವೃದ್ಧಿಯಾದ ಶ್ರೀ ಶಂಕರ್ ನಿವೃತ್ತರವರು 90,000 ರೂಪಾಯಿಗಳನ್ನು ಪಾವತಿ ಮಾಡಿ ಸರ್ಕಾರದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿರುತ್ತಾರೆ. ಒಟ್ಟಾರೆಯಾಗಿ 23-24ನೇ ಸಾಲಿನ 14ನೇ ಹಣಕಾಸಿನಲ್ಲಿ ITLBF ಮತ್ತು CBF ಹಾಗೂ ರಾಜಧನದ ಕಡತ ರೂಪಾಯಿ 73,340ಗಳನ್ನು ಸರ್ಕಾರಕ್ಕೆ ಸಂದಾಯ ಮಾಡಿರುತ್ತಾರೆ ಮತ್ತು 24-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಶಾಸನಬದ್ಧ ಕಡಿತಗಳು ಸರ್ಕಾರಕ್ಕೆ ತುಂಬಬೇಕಾದ ತೆರಿಗೆಯಲ್ಲಿ IT ಮಾತ್ರ ಕಡಿತಗೊಳಿಸಲಾಗಿದ್ದು ಉಳಿದ ಶಾಸನಬದ್ಧ ಕಡತಗಳಾದ ರಾಜಧನ, CBF ಮತ್ತು LBFಗಳನ್ನು ಕಡಿತಗೊಳಿಸದೆ ಗುತ್ತಿಗೆದಾರರಿಗೆ ಸಂಪೂರ್ಣ ಬಿಲ್ಲು ಪಾವತಿಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುವುದು ಹಾಗೂ ಎಲ್ಲ ಕಡತಗಳಲ್ಲಿ MB ಪುಸ್ತಕದಲ್ಲಿ ನಮೂದಿಸಿರುವ ಮಾಹಿತಿಯನ್ನು ಕಡತದಲ್ಲಿ ಲಗತ್ತಿಸದೇ ಇರುವುದು ಹಾಗೂ ಕ್ರಿಯಾ ಯೋಜನೆಯ ಪ್ರತಿ ADM ರಿಜಿಸ್ಟರ್ ಲಗತ್ತಿಸದೇ ಇರುವುದು ಕಂಡುಬಂದಿರುತ್ತದೆ. ಹಾಗೂ 21-22 ಮತ್ತು 22-23ನೇ ಸಾಲಿನ 14ನೇ ಹಣಕಾಸು ಯೋಜನೆ ಖಾತೆಯಲ್ಲಿ ಜಮೆಯಾದ ಬಡ್ಡಿ ಅನುದಾನ 1,35,312 ರೂಪಾಯಿ ಮೊತ್ತಕ್ಕೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯದೆ ಖರ್ಚು ಭರಿಸಿರುವುದು ಬಂದಿರುತ್ತದೆ.
ಇದು ಮೇಲ್ನೋಟಕ್ಕೆ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದು ಕಂಡು ಬರುತ್ತದೆ ಅಂತೇಳಿ ಏನು ವರದಿ ಸಲ್ಲಿಸಿರ್ತಾರೆ. ಅದರಂತೆ ಮುಂದೆ ನಂತರ ರೂಪಾಯಿ 19,83,751 ನಿಧಿ 1ಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ಲೆಕ್ಕಾಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಅವರು ಪರಿಶೀಲಿಸಿ ಈ ಕೆಳಕಂಡ ಅಭಿಪ್ರಾಯ ನೀಡಿರುತ್ತಾರೆ. ಅನುಬಂಧದಲ್ಲಿ ನಮೂದಿಸಿರುವಂತೆ ಕಾಮಗಾರಿಗಳಲ್ಲಿ ಕೆಲವು ಫೋಟೋಗಳು ಲಭ್ಯವಿರುವುದಿಲ್ಲ ಹಾಗೂ ಕಾಮಗಾರಿ ಅಂದಾಜು ಪಟ್ಟಿ ತಯಾರಿಸದೆ ಕೈ ರಸೀದಿ ಆಧಾರದ ಮೇಲೆ ಬಿಲ್ಲು ಪಾವತಿಸಿರುವುದು ಹಾಗೂ ಕಾಮಗಾರಿಗಳಾದ ಕುಡಿಯುವ ನೀರಿಗೆ ಸಂಬಂಧಪಟ್ಟ ದುರಸ್ತಿ ಕಾಮಗಾರಿ, ಸ್ವಚ್ಛತೆ, ಸುಣ್ಣ ಬಣ್ಣ ಹಾಗೂ ಇನ್ನಿತರೆ ಕಾಮಗಾರಿಗಳು ಕೆಟಿಪಿಪಿ ಕಾಯ್ದೆ 1999ರ ನಿಯಮಗಳು ಉಲ್ಲಂಘಿಸಿರುವುದು ಕಂಡುಬಂದಿರುತ್ತದೆ ಹಾಗೂ ಖರೀದಿಸಿದ ಸಾಮಗ್ರಿಗಳು ಕೆಎಫ್ಸಿ ಆರ್ಟಿಕಲ್ 169ರ ಪ್ರಕಾರ ದಾಸ್ತಾನು ಪುಸ್ತಕದಲ್ಲಿ ನಮೂದಿಸಿರುವ ದಾಖಲೆ ಪುಸ್ತಕ ಪರಿಶೀಲನೆಗೆ ಸಾದರಪಡಿಸಿರುವುದಿಲ್ಲವೆಂದು ವರದಿ ಸಲ್ಲಿಸಿರುತ್ತಾರೆ. ಇದರಂತೆ ಅಂದಿನ ನಾನು ದೂರು ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿರ್ತಕ್ಕಂಥ 3 ಪಿಡಿಒಗಳು, ಆದರೆ ಒಂದು ಪಿಡಿಒವನ್ನು ಇವರು ಬಚಾವ್ ಮಾಡಿ 2 ಪಿಡಿಒಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ವರದಿಯನ್ನು ಸಲ್ಲಿಸ್ತಾರೆ. ಈ ವರದಿಗೆ ಸಂಬಂಧಿಸಿದಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಿನಾಂಕ 20 ಜನವರಿ 25ರಂದು ಆದೇಶ ಹೊರಡಿಸ್ತಾರೆ ಲಿಖಿತವಾಗಿ. ಈ ವರದಿಯ ಪ್ರಕಾರ ಸಂಬಂಧಿಸಿದ ಪಿಡಿಒಗಳನ್ನು ಅಮಾನತಿಗೊಳಿಸಿ ನಿವೃತ್ತ ಆಗಿರ್ತಕ್ಕಂಥ ಪಿಡಿಒ-ಅವರನ್ನು ವಸೂಲಿಗೆ ಒಂದು ಆದೇಶಿಸಿ, ಅವರು ಏನು ಅವ್ಯವಹಾರ ಮಾಡಿರ್ತಾರೆ ಆ ಹಣವನ್ನು ವಸೂಲಿಗೆ ಆದೇಶಿಸಿ ಸಂಬಂಧಪಟ್ಟ ಅಧ್ಯಕ್ಷರುಗಳ ಮೇಲೆ, ಆ ಅವಧಿಯಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಲಿಖಿತ ಆದೇಶವನ್ನು ಹೊರಡಿಸ್ತಾರೆ. ಜನವರಿ 20ರಂದು ಆಗಿರತಕ್ಕಂಥ ಲಿಖಿತವಾದ ಆದೇಶ, ಈ ಆದೇಶಕ್ಕೆ ಇಲ್ಲಿಯವರೆಗೆ ಯಾರಿಗೆ ಕಳಿಸ್ತಾರೆ ಇವರು? ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಇವರನ್ನು ಕಳಿಸ್ತಾರೆ. ಆದರೆ ನಾನು ಸುಮಾರು ಸಾರಿ ತಾಲೂಕು ಪಂಚಾಯತಿಗೆ ಹೋಗಿ ಫೋನ್ ಮುಖಾಂತರ ಕೇಳಿ, ಸರ್ ಏನಾಯಿತು ಆ ಆದೇಶ ಅಂತಂದಾಗ ಅವರು ಬರೀ ನಾನು ಮಾಡ್ತೀನಿ ನೋಡ್ತೀನಿ ಅಂತಕ್ಕಂಥ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ವಿನಃ ಸರ್ಕಾರದ ಏನು ನಿಯಮದ ಪ್ರಕಾರ ಅವ್ರ ಮೇಲಧಿಕಾರಿಗಳು ಆದೇಶಿಸಿರ್ತಕ್ಕಂಥ ಆದೇಶವನ್ನು ಇವರು ಗಾಳಿಗೆ ತೂರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅದಾದ ನಂತರ ಏನು ಅವ್ಯವಹಾರದಲ್ಲಿ ತನಿಖೆ ತಂಡ ಏನು ಮಾಡಿರ್ತದೋ, ಈ ತನಿಖಾದಲ್ಲಿ ಸಂಪೂರ್ಣ ಒಂದೊಂದಾಗಿ ಎಲ್ಲ ವಿವರಗಳನ್ನು, ಈ ಬಿಲ್ಗಳಲ್ಲಿ ಏನೇನು ತಪ್ಪು ಲೋಪದೋಷಗಳಿವೆಯೋ ಅವೆಲ್ಲ ಸಂಪೂರ್ಣ ತನಿಖಾ ತಂಡವು ಒಂದೊಂದಾಗಿ ಪಟ್ಟಿ ಮಾಡಿ ದೃಢೀಕರಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಈ ವರದಿಯ ಪ್ರಕಾರ ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಪಿಡಿಒ ಮತ್ತು ಅಧ್ಯಕ್ಷರು ಇಬ್ಬರೇ ಸಂಬಂಧಪಡೋದಿಲ್ಲ ಅವ್ಯವಹಾರಕ್ಕೆ. ತಮ್ಮ ವರದಿಯ ಪ್ರಕಾರ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸುಮಾರು ಸಾರಿ ಅವರ ಹೆಸರಿಗೆ ಚೆಕ್ಗಳನ್ನು ನೀಡಿರ್ತಾರೆ. ಆ ಚೆಕ್ಗಳು ಕೂಡ ಸರಿಯಾಗಿ ದಾಖಲೆಗಳು ಇಲ್ಲ ಅಂತೇಳಿ ತನಿಖಾ ತಂಡ ಹೇಳ್ತದೆ. ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವ ರೀತಿ ಕ್ರಮ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತದೆ. ಅದಾದ ನಂತರ ಪ್ರತಿಯೊಂದು ಕಾಮಗಾರಿಗೆ ಸಂಬಂಧಪಟ್ಟ ಜೈಗಳು MBಯನ್ನು ಬರೀತಾರೆ. ಇಲ್ಲಿ ನೋಡ್ಬೋದು MB, ಚೆಕ್ ಸಂಖ್ಯೆ, ದಿನಾಂಕ, ಇದು ಚೆಕ್ಕು ಮತ್ತು ದಿನಾಂಕ, ಇದಕ್ಕೆ ಸಂಬಂಧಪಟ್ಟ ಎಲ್ಲ MB ಪುಸ್ತಕಗಳು ಕೂಡ ಇದರಲ್ಲಿದೆ. ಪೇಜ್ ನಂಬರ್ ಇದೆ, MB ಪುಸ್ತಕ ಸಂಖ್ಯೆ ಇದೆ. ಅದು ಇದೆ ಅಂದಾಗ ಸಂಬಂಧಪಟ್ಟ ಜೈಗಳು ಇದಕ್ಕೆ ಮೆಜರ್ಮೆಂಟ್ ಬುಕ್ಕಲ್ಲಿ ದಾಖಲಾತಿ ಮಾಡಿದ ನಂತರ ಸಂಬಂಧಪಟ್ಟ ಪಿಡಿಒ ಮತ್ತು ಅಧ್ಯಕ್ಷರು ತಂದು ಕೊಟ್ಟಾಗ ಈ ಅಮೌಂಟ್ ವಿಡ್ರಾ ಆಗ್ತದೆ. ಆದರೆ ಇದಕ್ಕೆ ಮುಖ್ಯ ಕಾರಣ ಇಂಜಿನಿಯರ್ಗಳು ಕೂಡ ಆಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಈ ಅವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ಯಾವೆಲ್ಲ ಸಿಬ್ಬಂದಿಗಳ ಹೆಸರನ್ನು ಇಲ್ಲಿ ತನಿಖಾ ವರದಿಯಲ್ಲಿ ಇದೆಯೋ ಅವರನ್ನು ಎಲ್ಲರನ್ನ ಅಮಾನತು ಮಾಡಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರದ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಪುನಃ ಕಟ್ಟಿಸಬೇಕು, ಅಲ್ಲಿವರೆಗೆ ನನ್ನ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈಗಾಗಲೇ ಈ ಏನು ಜೈಗಳಿದ್ದಾರೆ, ನಾನು ದೂರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತನಿಖಾ ತಂಡ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ನಾನು ಇನ್ನೊಂದು ಮಾತು ಹೇಳ್ತೀನಿ, ಸರ್ ಕೇವಲ ದಾಖಲಾತಿ ಪರಿಶೀಲನೆ ಮಾಡೋದಲ್ಲ, ದಾಖಲಾತಿ ಪರಿಶೀಲನೆ ಜೊತೆಯಲ್ಲಿ ಸ್ಥಳ ಪರಿಶೀಲನೆ ಕೂಡ ಆಗಬೇಕು. ಎಷ್ಟು ಕಾಮಗಾರಿ ಇವರು ಮಾಡಿದೆ ಅಂತೇಳಿ ಏನು ಅಮೌಂಟ್ ವಿಡ್ರಾ ಮಾಡಿರ್ತಾರೆ, ಆ
ಸ್ಥಳ ಪರಿಶೀಲನೆ ಕೂಡ ಆಗಬೇಕು ಅಂತಂದಾಗ ಸಂಬಂಧಪಟ್ಟ CP ಅವರು ಡಬಲ್ ಇ ಅವರನ್ನ ಲಿಖಿತ ರೂಪದಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ. ಆ ಪತ್ರ ಕೊಟ್ಟು ಸುಮಾರು ನಾನು ಕೊಟ್ಟಿರ್ತಕ್ಕಂಥ ದೂರಿನ ನಂತರ ಇವರು ಅವ್ರಿಗೆ ಕೊಟ್ಟಿರ್ತಾರೆ. ಸುಮಾರು 5-6 ತಿಂಗಳಾಯಿತು, ಇವರು ಕ್ಯಾರೆ ಅಂತ ಇಲ್ಲ. ಸುಮಾರು ಸಾರಿ ನಾನು ಅವರನ್ನು ಭೇಟಿ ಮಾಡಿದ್ದೇನೆ, ಆದರೂ ಕೂಡ ಯಾವುದೇ ರೀತಿಯ ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಇವರು ಯಾವಾಗ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು AEE ಶಿವಾಜಿ ಢೋಣೆ ಅವರನ್ನು ನೇರವಾಗಿ ಲೈವಲ್ಲಿ ನಾನು ಮಾತಾಡ್ತೇನೆ. ಇವರಿಗೆ ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಫೋನ್ ಮುಖಾಂತರ ಸಾಕಷ್ಟು ಸಾರಿ ಹೇಳಿದ್ದಾರೆ, ಮತ್ತು DS ಅವರು ಕೂಡ ಸಾಕಷ್ಟು ಸಾರಿ ಹೇಳಿದ್ದಾರೆ. ಅಲ್ಲ ಸರ್, ನಾನು ಇವತ್ತು ಹೋಗ್ತೀನಿ ಅವತ್ತು ಹೋಗ್ತೀನಿ ಅಂತೇಳಿ ನೆಪ ಮಾತ್ರ ಹೇಳ್ತಾ ಇದ್ದಾರೆ ವಿನಃ ಅಲ್ಲಿ ಸ್ಥಳ ಪರಿಶೀಲನೆಗೆ ಇವರು ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇವರೇ ಲೈವಲ್ಲಿ ಹೇಳಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ AEE ಶಿವಾಜಿ ಢೋಣೆ ಅವ್ರ ಕಡೆ ಹೋಗ್ತಾ ಇದ್ದೇನೆ. सर नमस्कार. सर ಈಗ ಅಮಲಾಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ನಿಮ್ಗೆ ಲಿಖಿತವಾಗಿ ಹೇಳಿದ್ದಾರೆ ಏನಂತ CS ಅವರು ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಟ್ಟರೆ ನಿಮ್ಗೆ ಕೊಟ್ಟೆ ದಿವಸ ಒಟ್ಟು 2 ಸಲ ಬಂದೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅಂದ್ರೆ ಕ್ಯಾಬ್ ಬಂದಿದ್ದಾರೆ. ಲೆಟರ್ ಬರ್ದಿನ ಹಿಂಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಕೀ ಕೊಟ್ಟಿಲ್ಲ ಅಂತ. ಆಯ್ತು ಸರ್, ನೀವು ಬಂದ್ರಿ ಲೆಟರ್ ಬಂದಾಗ ಅವ್ರಿಗೆ ಏನಾದ್ರು ಲೆಟರ್ ಕೊಟ್ಟು ಬಂದಿದೆ ಯಾರಿಗೆ? ಲೆಟರ್ ಇದು ಮಾಡ್ಕೊಂಡು ಬರ್ರಿ ಅಂತ ಹೇಳಿದೆ. ಆಮೇಲೆ ಬಂದಾಗ ಹೇಳಿ, ಬಟ್ ಮೊದಲು 2 ಸಾರಿ ಬಂದಾಗ ಇದೇನು MB ನಂಬರ್ ಮತ್ತು ಪೇಜ್ ನಂಬರ್ ಈ ಕಾಮಗಾರಿಗಳಿಗೆ ನಿಮ್ಮ ಜೈಗಳು MB ಪುಸ್ತಕ ರೆಕಾರ್ಡ್ ಮಾಡ್ಲಾರ್ದೆ ಇವು ಅಮೌಂಟ್ ಹೆಂಗ್ ಬಿಡ್ರ? ಅದು ಏನಂತಾರ, ಕಾಮಗಾರಿ ಒಪ್ಪಂದ ದಿನಾಂಕ ನಮೂದಿಸಿರುವುದಿಲ್ಲ, ಇವೆಲ್ಲ ಏನ್ ಹೇಳ್ತಾರೆ ಸರ್? ನೀವು ತನಿಖೆ ಈಗ ಇಲ್ಲಿ ಕಾಮಗಾರಿ ಇಲ್ಲ, ಇವರು ಹಣ ಲೂಟಿ ಮಾಡ್ಯಾರ ಅಂತ ಹೇಳಿ ಆಲ್ರೆಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರೈಟಿಂಗ್ ಅಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಯಾರ ಮೇಲೆ? ಈ ಸಂಬಂಧಪಟ್ಟ ಅಧಿಕಾರಿಗಳು ಮಾಡೋಣ ಸರ್. ನಮ್ಮ ಪಂಚಾಯತ್ ವತಿಯಿಂದ ಒಂದು ಲೆಟರ್ ಹಾಕ್ತಿದ್ದೆ, ಅವ್ರಿಗೆ ಬಂದು ಅಟೆಂಡ್ ಆಗಿದ್ದು. ಇವತ್ತೇ ಹಾಕ್ತಿಲ್ಲ ಸರ್. ಬಹಳ ಲೇಟ್ ಮಾಡತ್ತಿರ, ನಿಮಗಿನ್ನ ಯಾರ್ದಾರ ದಬಾವಣೆ ಡೇಟ್ ಕೊಟ್ಟು ಇವತ್ತೇ ಬರ್ಬಿಟ್ಟು ಅಲ್ಲ, ನಿಮಗೆ ಇವಾಗಲೂ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಈ ವರದಿಯನ್ನ ಆದೇಶಿಸಿ ಇದು ಮಾಡಿ CS ಅವರು ಆದೇಶ ಮಾಡಿದ್ದಾರೆ ಸರ್. 3 ಆದೇಶಗಳನ್ನು ಮಾಡಿದ್ದಾರೆ. ರಿಕವರಿಗೂ ಬರ್ತಾರ, ಸಸ್ಪೆಂಡ್ನು ಮಾಡ್ಯಾರ, ಕ್ರಿಮಿನಲ್ ಕೇಸ್ನು ಹಾಕ್ಯಾರ. ಈಗ ಇಷ್ಟೆಲ್ಲ ಈ ಮೇಲೆ ಆಗ್ಲತ್ತಂದ್ರೆ ನಿಮ್ಮ ಜೈಗಳ ಮೇಲೆ ಏನೂ ಆಗಲ್ಲೇನು, ಇದ್ರಲ್ಲಿ ನಿಮ್ಮ ಜೈ ಪಾತ್ರ ಏನು ಇಲ್ಲೇನು? ಪೆಟ್ರೋಲ್ ಹಾಕೋ ಪೈಸೆ ಅವ್ರಿ ನೋಡಿರ್ಬೋದು. ನೇರವಾಗಿ ನಾನು EE ಅವರು ಶಿವಾಜಿ ಢೋಣೆ ಅವರನ್ನು ನೇರವಾಗಿ ಮಾತಾಡಿಸಿದ್ದೇನೆ. ಅವ್ರು ಏನಂದಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಿದಿರಿ, ಪುನಃ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ 1-2 ದಿವಸ ಏನೋ ಸಮಯ ತಗೊಂಡು ನಾನು ಬಂದು ವರದಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ವರದಿಯನ್ನು ಆಧರಿಸಿ ಈ ಅವ್ಯವಹಾರದಲ್ಲಿ ಸಂಬಂಧಿಸಿದ ಯಾವೆಲ್ಲ ಜೈಗಳು ಮತ್ತು ಸಿಬ್ಬಂದಿಗಳು ಇರ್ತಾರೋ ಅವರನ್ನು ಸಸ್ಪೆಂಡ್ ಮಾಡಿ ಅವರಿಂದ ಎಷ್ಟು ಅವ್ಯವಹಾರ ಆಗಿದೆ ಅದು ಹಣ ಸರ್ಕಾರಕ್ಕೆ ವಾಪಸ್ ಕಟ್ಟಿಸುವವರೆಗೆ ನನ್ನ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಈ ಲೈವ್ನಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ಜೈ KRS.